ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ನೋಡ್ತಾ ಇರ್ಬೋದು ನೀವು, ನಾನು ಬೆಳಗ್ಗೆನೇ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಟೈಮ್ ಇರಲಿಲ್ಲ ಆದರೂ ಹಾಕ್ಕೊಂಡಿದ್ದೀನಿ. ಯಾಕೋ ಸ್ವಲ್ಪ ಹೀಟ್ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಮೆಹಂದಿ ಕೆಲವು ಐಟಮ್ಗಳನ್ನ ಮಿಕ್ಸ್ ಮಾಡಿ ಎಲ್ಲ ಹಾಕಿದ್ದೀನಿ. ಹಾಕೋದ್ರಿಂದ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ ಮತ್ತು ತುಂಬ ಹೀಟ್ ಅನಿಸಲ್ಲ. ಹಾಗಾಗಿ ನಾನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಮಾಡೋಕ್ಕೆ ಚಾರ್ಜ್ ಇರಲಿಲ್ಲ ಫ್ರೆಂಡ್ಸ್, ಕರೆಂಟ್ ಹೋಗಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಕರೆಂಟ್ ಬಂದಮೇಲೆ ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು 10% ಆಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿಕೊಂಡೆ. ಮುಸ್ರೆ ಎಲ್ಲ ಇತ್ತು, ಹೇರ್ ಪ್ಯಾಕ್ ಹಾಕಿತ್ತು, ಎದ್ದ ತಕ್ಷಣ ಹೇರ್ ಪ್ಯಾಕ್ ಹಾಕ್ಕೊಂಡ್ಬಿಟ್ಟೆ. ಮಿಕ್ಕಿದ ಕೆಲಸ ಆಮೇಲೆ ಮಾಡಿಕೊಂಡೆ. ಮತ್ತು ಕಸ ಗುಡಿಸೋದು, ನೀರು ಹಾಕೋದು, ಮಾಮೂಲಿ ಅದೇ ಕೆಲಸ. ಬೆಳಗ್ಗೆದು ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ, ಮುಸ್ರೆ ಎಲ್ಲ ಇತ್ತು, ಅನ್ನ ವೇಸ್ಟ್ ಅನ್ನ. ಸೊ ಅದನ್ನೆಲ್ಲ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ. ನನ್ನ ಮಗ ಇದ್ದಿದ್ರೆ ತೊಗೊಂಡೋಗಿ ಹೊರಗಡೆ ಹಾಕ್ತಾಯಿದ್ದ. ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು ಫ್ರೆಂಡ್ಸ್, ಹಾಗಾಗಿ ನಾನು ರಿಂಟೋನ್ ಕೂಡ ಆ್ಯಡ್ ಆಗಿಬಿಟ್ಟಿದೆ, ಸಾರಿ. ಮತ್ತು ನಾನು ಬೆಳಗಿನ ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಮತ್ತು ಟೀ ಕುಡಿತೀನಿ. ಟೀ ಅಂದರೆ ಮಾಮೂಲಿ ಗೊತ್ತಲ್ಲ, ಅರೇಕ. ನಮ್ಮಂದ್ರೆ ಅವ್ರಿಗೆ ಅಂತ ಬುಕ್ ಮಾಡ್ಕೊಂಡಿದ್ದು. ಸೊ ಅವರು ಕುಡಿತಾ ಇಲ್ಲ, ನಾನೇ ಕುಡಿದು ಖಾಲಿ ಮಾಡ್ತಾಯಿದ್ದೀನಿ. ನಮ್ಮ ಲಚ್ಚಿ ಬೊಗಳ್ತಾ ಇದೆ, ಡಿಸ್ಟರ್ಬ್ ಮಾಡ್ತಾ ಇದೆ. ಓಯ್ ಲಚ್ಚಿ ಡಿಸ್ಟರ್ಬ್ ಮಾಡ್ತಿದೆ, ಸೊ ಸಾರಿ. ಮತ್ತು ಅನ್ನ ಒಂದೇ ಗ್ಲಾಸ್, ಇವಾಗ ಗೊತ್ತಲ್ಲ ಒಬ್ಬಳೇ ಇದ್ದೀನಿ. ಸೊ ಹಂಗಾಗಿ ಒಂದೇ ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಹಾಕಿದ್ರೆ ಮಿಕ್ಕಿಬಿಡುತ್ತೆ. ಸೊ 2 ಟೈಮ್ಗೆ ಆಗುತ್ತೆ. ಬೆಳಗ್ಗೆಗೆ ಬಾಕ್ಸಿಗೆಲ್ಲ ಬೇಕಲ್ಲ, ಮಧ್ಯಾಹ್ನಕ್ಕೆ. ಸೊ ನಮ್ಮ ಲಚ್ಚಿಗೆಲ್ಲ ಬೇಕಲ್ಲ, ಒಂದು ಗ್ಲಾಸಿನ ಹೆಚ್ಚಾಗುತ್ತೆ. ಅದನ್ನೇ ಹಾಕ್ಕೊತಿದ್ದೀನಿ. ಕುಕ್ಕರಲ್ಲಿ ಮಾಡಲ್ಲ ಫ್ರೆಂಡ್ಸ್. ನಾನು ಪ್ರತಿ ಸರಿ ಅಕ್ಕಿ ಅನ್ನ ಮಾಡುವಾಗಲೂ ಹೇಳ್ತಾ ಇರ್ತೀನಿ, ನಾನು ಕುಕ್ಕರಲ್ಲಿ ಮಾಡೋದಿಲ್ಲ, ಮಾಡೋದು ಬಿಟ್ಟಿದ್ದೀನಿ. ನಾನು ಇವಾಗ ತಪ್ಪಲೆಲ್ಲೇ ಮಾಡ್ಕೊತೀನಿ. ತಪ್ಪಲೆಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಅವಾಗೆಲ್ಲ ಕುಕ್ಕರ್ ಇತ್ತು ಫ್ರೆಂಡ್ಸ್, ಇಲ್ಲ ತಾನೇ, ತಪ್ಪಲೆಲ್ಲಿ ತಾನೇ ಮಾಡ್ತಾಯಿದ್ವಿ, ಮಡಕೆಯಲ್ಲಿ ಮಾಡ್ತಾಯಿದ್ವಿ. ನನಗೆ ಇನ್ನೂ ನೆನಪಿದೆ, ನಮ್ಮ ಮನೇಲಿ ಕೂಡ ಮಡಕೆ ಇದೆ. ನಾನು ಸ್ವಲ್ಪ ದಿನ ಯೂಸ್ ಮಾಡಿದೆ ಮಡಕೆನ. ಅದು ಒಂದು ಸರಿ ಏನೋ ಪ್ರಾಬ್ಲಮ್ ಆಯಿತು, ಹಂಗಾಗಿ ಸ್ವಲ್ಪ ಬಿಟ್ಟೆ. ಇದೇ ಮಡಕೆ ಇದೆ, ಯೂಸ್ ಮಾಡಿಲ್ಲ. ನಾನು ಒಂದು ಸರಿ ಯೂಸ್ ಮಾಡುವಾಗ ತೋರಿಸ್ತೀನಿ. ನಂಗೆ ತುಂಬ ಇಷ್ಟ ಮಡಕೆಯಲ್ಲಿ ಅಡುಗೆ ಮಾಡೋದು, ಮುದ್ದೆ ಮಾಡೋದು. ಮತ್ತು ಮೀನು ಸಾಂಬಾರು ಮಾಡೋಕ್ಕೆ ಅಂತ ಒಂದು ಅಗಲವಾಗಿ ಮಣ್ಣದು ಬರುತ್ತೆ, ನಂಗೆ ತುಂಬಾ ಇಷ್ಟ. ಅದೊಂದು ತರಬೇಕು ಅಂದ್ಕೊಂಡಿದ್ದೀನಿ. ಮೀನು ಸಾಂಬಾರು ಮಾಡಿ ಬೆಳಗ್ಗೆ ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಖುಷಿಯಾಗುತ್ತೆ. ಸೊ ನೋಡಿ, ಬೆಳಗ್ಗೆ ಕಸ ಗುಡಿಸ್ತಾ ಇದ್ದೆ ಫ್ರೆಂಡ್ಸ್. ಕಸ ಗುಡಿಸ್ತೆ, ನನಗೆ ಯಾವಾಗಲೇ ಪೊರಕೆ ಇಟ್ಕೊಂಡು ಕಸ ಗುಡಿಸ್ತೀನಿ ಅಂತ ಸಿಂಪಲಾಗಿ ಹಿಂಗೆ ಗುಡಿಸ್ಕೊಂಡು ಬರೋಣ ಅಂತ ಹೋದರೆ ಅದು ಹೋಗ್ತಾ ಡೀಪ್ ಕ್ಲೀನಿಂಗೇ ಆಗಿಬಿಡುತ್ತೆ. ನೋಡಿ, ನಮ್ಮ ಲಚ್ಚಿ ಬೇರೆ ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಕಟಾಕಿದ್ರೆ ಅನ್ನತ್ತೆ. ಕಟಾಕಿದ್ರೆ ಪಾಪ ಬೆಳಗ್ಗೆಯಿಂದ 8 ಅವರ್ ಮನೇಲೇ ಇರಬೇಕಲ್ಲ. ಸೊ ಹಾಗಾಗಿ ನಾನು ಬಂದ ತಕ್ಷಣ ಬಿಡ್ತೀನಿ, ಹೋಗೋವರೆಗೂ ಬಿಡ್ತೀನಿ. ಹೋಗುವಾಗ ಕಟ್ಟಾಕಿರ್ತೀನಿ. ದಾರ ಎಲ್ಲ ಕಚ್ಚಿ ಅದು ಬಿಚ್ಕೊಂಡಿರುತ್ತೆ. ಮತ್ತು ಅದಕ್ಕೋಸ್ಕರ ಚೈನ್ ಬುಕ್ ಮಾಡಿ ತರಿಸಿದ್ದೀವಿ. ಬಿಡ್ಬೋದು ಫ್ರೆಂಡ್ಸ್, ಬಿಟ್ಟರೆ ಏನು ಗೊತ್ತಾ, ಆ ಸೋಫಾನ ಕಾಲೆಲ್ಲ ಕಚ್ಚಾಕ್ಬಿಟ್ಟೈತೆ. ಪಾಪ ಒಂದೇ ಇರುತ್ತಲ್ಲ, ಅದಕ್ಕೂ ತಲೆ ಕೆಟ್ಟೋದು ಹಂಗೆ ಆಗಿರುತ್ತೆ. ಸೊ ಹಂಗಾಗಿ ಹಂಗೆ ಆಡುತ್ತೆ. ನೋಡಿ, ಕಸ ಗುಡಿಸ್ತಾ ಇದ್ರೆ ಇತ್ಲಾಗ ಹೆಂಗೆ ಓಡಾಡ್ತೈತೆ. ಕಸ ಗುಡ್ಸೋಕ್ಕೂ ಬಿಡಲ್ಲ. ಅದಕ್ಕೆ ಒಂಥರ ಖುಷಿ, ದಾರ ಬಿಚ್ಚಿಬಿಟ್ರೆ ಒಂಥರ ಖುಷಿ. ನೋಡಿ ಹೆಂಗೆ ಆಡುತ್ತೆ, ಬೈತಾ ಇದ್ದೀನಿ. ನನ್ನ ಮಕ್ಕಳು ಕೂಡ ಹಿಂಗೆ ಆಡಲ್ಲ. ನಿಜವಾಗ್ಲೂ ಒಂಥರ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಮನೇಲಿ ಯಾರನ್ನೊಬ್ರು ಇರಬೇಕಾಗಿತ್ತು. ಪಾಪ ನಮಗೆ ನಾಯಿ ಅವಶ್ಯಕತೆ ಇರಲಿಲ್ಲ. ಸೊ ಮಕ್ಕಳಿಗೋಸ್ಕರ ತಂದ್ವಿ, ನೋಡೋಣ ಇರುತ್ತೆ ಅಂದ್ಬಿಟ್ಟು. ಇರುತ್ತೆ, ಬಟ್ ನೋಡ್ಕೊಳ್ಳೋರು ಯಾರಿಲ್ಲ. ಊರಿಗೆ ತಲುಪಿಸೋಣ ಅಂತ ಅಂದರೆ ಊರಿಗೂ ಕರ್ಕೊಂಡೋಗೋಕ್ಕಾಗಲ್ಲ. ಹಂಗಾಗಿ ಬೆಳಗಿನ ಕ್ಲೀನಿಂಗು ಸಿಂಪಲಾಗಿ ಮಾಡ್ಕೊಂಬಂದ್ಬಿಡೋಣ ಹಿಂಗೆ ಹಂಗೆ ಅಂದ್ಕೊಂಡ್ರೆ ಅದು ಮಾಡ್ತಾ ಡೀಪ್ ಕ್ಲೀನಿಂಗೇ ಆಗೋಗ್ಬಿಡುತ್ತೆ. ಅದು ಧೂಳಲ್ವ ಫ್ರೆಂಡ್ಸ್, ಮೇಲೆ ಇರ್ತೀವಿ, ಅದು ಧೂಳೆಲ್ಲ ಬರುತ್ತೆ. ಮತ್ತು ನಮ್ಮ ಲಚ್ಚಿ ಇರೋದ್ರಿಂದ ಸ್ವಲ್ಪ ಕ್ಲೀನಾಗಿ ಗುಡಿಸ್ಕೊಂಡು ಒರೆಸ್ಕೋಬೇಕು ಡೈಲಿ. ಅದೇನು ಗಲೀಜು ಮಾಡಲ್ಲ, ಆದ್ರೂ ನಮಗೆ ಒಂಥರ ಇದಾಗುತ್ತೆ. ಸೊ ಅದಕ್ಕಂಗೆ ಡೈಲಿ ಸ್ವಲ್ಪ ಡೀಪ್ ಕ್ಲೀನಿಂಗೇ ಆಗಿಬಿಡುತ್ತೆ. ಕ್ಲೀನ್ ಮಾಡೋಕ್ಕೇ ಸೊ 1 ಅವರ್ ಆಗೋಗುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹಾಯ್ ಹಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ಎಲ್ಲರೂ ಹೇಗಿದ್ದೀರಾ? ನೋಡ್ತಾ ಇದ್ರೆ ಏನಪ್ಪ ಬೆಳಗ್ಗೆ ಹಿಂಗೆ ಹಾಕೊಂಡವಳೆ ಅಂತ ಒಂದು ಹೇರ್ ಪ್ಯಾಕ್ ಹಾಕೊಂಡೆ ಫ್ರೆಂಡ್ಸ್. ಮೆಹಂದಿ ಸೊಪ್ಪು
ಹಾಕೊಂಡಿದ್ದೀನಿ. ಸೊ ಹಂಗಾಗಿ ಹಿಂಗೆ ಕಾಣಿಸ್ತಾ ಇದೆ. ಬೆಳಿಗ್ಗೆ ಹಾಕೊಂಡ್ಬಿಟ್ಟೆ. ಜಾಸ್ತಿ ಕೆಲಸ ಇರಲಿಲ್ಲ ಇವತ್ತು. ಮಕ್ಕಳು ಮತ್ತು ನಮಗೆಲ್ಲ ಊರಿಗೆ ಹೋಗಿದ್ರಲ್ಲ, ಅದಕ್ಕೆ ಬಿಡು ಟೈಮ್ ಇದೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಟೈಮ್ ಆಯಿತು, ಇವಾಗ ಸ್ನಾನ ಮಾಡಬೇಕು. ಕೈಯಲ್ಲಿ ಆಗಲಿಲ್ಲ, ಕೈ ಆಗ್ಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಕಂಪ್ನಿ. ಸೊ ಎಲ್ಲ ಆಯಿತು, ಎಲ್ಲ ಫ್ರೆಶ್ ಅಪ್ಪು ಕ್ಲೀನಪ್ಪು. ಸೊ ಎಲ್ಲ ಮುಗೀತು. ಒಬ್ಳಿದ್ರು ಸೇಮ್ ಕೆಲಸ, ಜನ ಎಲ್ಲ ಇದ್ರೂ ಒಂದೇ ಅದೇ ಕೆಲಸ ಮಾತ್ರ ಚೇಂಜ್ ಆಗೋಲ್ಲ. ಎಷ್ಟು ಮಾಡಿದ್ರೂ ಕೆಲಸ ಮುಗಿಯೋಲ್ಲ ಮನೇಲಿ. ನೋಡಿ ಆಯಿತು. ನೋಡಿ ನನಗೆ ಆ ಥರ ಹೇರ್ ಪ್ಯಾಕೆಲ್ಲ ಹಾಕ್ಕೊಂಡು ಸ್ನಾನ ಮಾಡಿಬಿಟ್ರೆ ತುಂಬಾ ಹಗೂರ ಅನಿಸುತ್ತೆ. ಒಂಥರ ತುಂಬ ಚೆನ್ನಾಗಿ ಫೀಲಿಂಗ್ ಇರುತ್ತೆ, ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಒಂಥರ ಹೇಳೋಕ್ಕೆ ಒಂಥರ ಫುಲ್ಲು ಒಂಥರ ಫ್ರೀ ಆಗಿರುತ್ತೆ. ಒಂಥರ ಭಾರ ಇಳ್ದಂಗಿರುತ್ತೆ. ಮೈಂಡ್ ಕೂಡ ಫ್ರೆಶ್ ಅಪ್ ಆಗಿರುತ್ತೆ. ನಾನೊಂದು ಓಲೆ ತೊಗೊಂಡೆ ಫ್ರೆಂಡ್ಸ್, ಅದು ನಿನ್ನೆ ಮೋಸ್ಟ್ಲಿ ಅದು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಚೆನ್ನಾಗಿತ್ತು. ಇವತ್ತೆಂತ ಹಾಕೊಂಡೋಗಿದ್ದೆ ಕಂಪ್ನಿಯಲ್ಲಿ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನನಗೊಂದು ಬೇಕಂತ ಹೇಳಿದರು. ಸೊ ಹೋಗಿದ್ದೆ ಅಂಗಡಿಗೆ, ಸಿಗಲಿಲ್ಲ. ಒಂದು ಪೀಸ್ ಸಿಕ್ತು ಅಷ್ಟೇ. ನೋಡಿ ನಾನು ಯಾವುದೇ ಥರ ಮೇಕಪ್ ಮಾಡಲ್ಲ. ಕೆಲವರು ಅನ್ಕೋತೀರ, ನನಗೆ ಹೇಳಿದ್ದಾರೆ ಕೂಡ ಬೇರೆಯವರು, ಮೊಬೈಲ್ ಹಿಡ್ಕೊಂಡ್ಬಿಡ್ತಾಳೆ, ಮೊಬೈಲ್ ಮುಂದೆ ಮೇಕಪ್ ಮಾಡ್ಕೊಂಡು ನಿಂತ್ಕೊತಾಳೆ ಅಂತ ಹೇಳಿದ್ದಾರೆ. ಬೇಜಾರಾಗುತ್ತೆ ಹಂಗೆ ಅನ್ನೋವಾಗ. ಆದರೆ ನೋಡಿ, ನಿಮ್ಮ ಕಣ್ಣು ಮುಂದೆನೇ ನಾನು ಮಾಡ್ಕೊತಾ ಇದ್ದೀನಿ ಮೇಕಪ್ಪು. ಯಾವ ಥರ ಮಾಡ್ತಿದ್ದೀನಿ ನೋಡಿ. ನಾನು ಯಾವ ಥರ ಮೇಕಪ್ ಮಾಡಲ್ಲ, ಮಾಡ್ತೀನಿ ಯಾವಾಗಾದರೂ ಹಬ್ಬ ಟೈಮಲ್ಲಿ, ಫಂಕ್ಷನ್ಗಳಿಗೆ, ಮದುವೆಗಳಿಗೆ ಹಂಗೆ ಮಾಡ್ಕೊತೀನಿ. ಆದರೆ ನಾನು ಡೈಲಿ ಹಾಕೋದು ಒಂದು ಕ್ರೀಮು, ಅದು ಪಾಂಡ್ಸ್ ಪೌಡ್ರು ಫ್ರೆಂಡ್ಸ್. ಇಲ್ಲಾಂದರೆ ಇನ್ನೊಂದು ನ್ಯಾಸ್ಲರ್ ಪೌಡ್ರ್ ಇದೆ. ನನಗೆ ಹೆಂಗೆ ಜ್ಞಾನ ಇರುತ್ತೆ ಆ ಥರ ಹಾಕ್ಕೊತೀನಿ. ಸೊ ಯಾವುದೇ ಥರ ಮೇಕಪ್ ಅಲ್ಲ ಅದು. ಸೊ ನೀಟ್ನೆಸ್ ಅಷ್ಟೇ ಅದು. ಮತ್ತು ನೋಡಿ, ನಾನು ಇನ್ನೊಂದು ಹೇಳ್ತೀನಿ, ಹೆಣ್ಮಕ್ಳು ಯಾವಾಗಲೂ ಈ ಥರ ಫುಲ್ಲು ಹಣೆ ತುಂಬ ಕುಂಕುಮ ಹಾಕ್ಕೊಳ್ಳಿ, ಅರಿಶಿನ ಹಾಕ್ಕೊಳ್ಳಿ, ಮತ್ತು ಕೈ ತುಂಬ ಬಳೆ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ದೇವ್ರು ಕೊಟ್ಟಿರೋ ಭಾಗ್ಯ ಅದು, ಎಲ್ಲರಿಗೂ ಸಿಗಲ್ಲ. ಸಿಕ್ಕಿರೋರು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಕೆಲವರು ಹಾಕ್ಕೊಳ್ಳಲ್ಲ. ನಾನು ಕೂಡ ಫಸ್ಟ್ ಹಾಕ್ಕೊತಿರಲಿಲ್ಲ ಫ್ರೆಂಡ್ಸ್. ಈಗ ನಮ್ಮೂರಲ್ಲೆಲ್ಲ ನೋಡ್ತೀನಿ, ಬೈತಾರೆ ಊರಲ್ಲೆಲ್ಲ ಹೋದರೆ. ಸೊ ಹಂಗೆ ಹಾಕ್ಕೊಂಡೆ. ನಮ್ಮ ಅಕ್ಕ ಕೂಡ ಅವಳು 100% ಫಾಲೋ ಮಾಡ್ತಾಳೆ. ಹಂಗೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಮನೆಗೆ ಆಗಲಿ ಎಲ್ಲದಕ್ಕೂ. ತಾಯಿ ಮಹಾಲಕ್ಷ್ಮಿಗೆ ಆ ಥರ ಇದ್ದರೆ ಹೆಣ್ಮಕ್ಳು ತುಂಬ ಇಷ್ಟ ಅಂತೆ. ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ಟೈಮ್ ಆಗಿತ್ತು, ಬೇಗ ರೆಡಿ ಆಗ್ತಾ ಇದ್ದೆ ನಾನು. ಇವಾಗ ಲಚ್ಚಿಗೆ ಅನ್ನ ಮತ್ತು ಮೊಸರು ಕಲಿಸ್ಬಿಟ್ಟು ಹಾಕ್ತಾಯಿದ್ದೆ. ಒಬ್ಬಳೇ ಇರೋದ್ರಿಂದ ನಾನು ಯಾವುದೇ ಥರ ಅಡುಗೆ ಮಾಡಿಲ್ಲ. ಸೊ ಅನ್ನ ಮಾಡಿಕೊಂಡೆ, ಮೊಸರು ತೊಗೊಬಂದೆ ಅಷ್ಟೇ. ಅದನ್ನು ನಮ್ಮ ಲಚ್ಚಿಗೆ ಹಾಕ್ತಾಯಿದ್ದೆ. ಅದು ಒಂದೊಂದು ಟೈಮ್ ತಿನ್ನಲ್ಲ. ಸೊ ಅದಕ್ಕಾಗಿ ಅನ್ನ ಮೊಸರನ್ನ ಮತ್ತು ಪೆಡಿಗ್ರಿ 2 ಇಕ್ಕಿದ್ದೆ. ಮತ್ತು ಸ್ವಲ್ಪ ಟೊಮೊಟೊ ಗೊಜ್ಜಿತ್ತು, ಅದನ್ನು ಕೂಡ ಅನ್ನಕ್ಕೆ 3 ವೆರೈಟಿ ಇಟ್ಟಿದ್ದೆ. ಅದು ಯಾವುದೂ ತಿಂದಿರಲಿಲ್ಲ. ಪೆಡಿಗ್ರಿ ಸ್ವಲ್ಪ ತಿಂದಿತ್ತು ಅಷ್ಟೇ. ನನಗೂ ಕೂಡ ತಿನ್ನೋಕ್ಕೆ ಟೈಮ್ ಸಾಕಾಗಲಿಲ್ಲ. ನಾನು ಹಾಗೆ ಬಾಕ್ಸ್ ಹಾಕ್ಕೊಂಡು ಹೋಗ್ಬಿಟ್ಟೆ. ಟೈಮ್ ಆಗೋಗಿತ್ತು ಫ್ರೆಂಡ್ಸ್. ಹಾಗಾಗಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ತೀನಿ. ಒಂದೊಂದು ಟೈಮ್ ತಿನ್ನೋದೇ ಇಲ್ಲ ನಾನು ಬೆಳಗ್ಗೆ ಟೈಮು. ನೋಡಿ ರೆಡಿಯಾಗಿದೆ ಎಲ್ಲ ಆಯಿತು. ಬೆಳಗ್ಗೆ ಹೋಗಾಯಿತು, ಸಾಯಂಕಾಲ ಬಂದಾಯಿತು. ನೋಡಿ ಬಂದ ತಕ್ಷಣ ಅಷ್ಟೇ ಕ್ಲೀನಿಂಗ್. ನೋಡಿ ತಿರ್ಗಾ ಅದು ಡೀಪ್ ಕ್ಲೀನಿಂಗೇ ಅನ್ನಿಸ್ತಾ ಇದೆ. ನೋಡಿ ಎಲ್ಲನೂ ತೆಗೆದುಬಿಟ್ಟು ಕೊಡುತ್ತಾ ಇದ್ದೀನಿ. ಅದು ಸ್ವಲ್ಪ ಏನಾದ್ರು ಧೂಳಿದ್ರೂ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸಲ್ಲ. ಸೊ ನೋಡಿ ಬಂದ ತಕ್ಷಣ ನಾನು ಒಂದು 10-15 ನಿಮಿಷ ಕೂತ್ಕೊಳ್ಳೇಬೇಕು. ಯಾಕಂತ ಹೇಳಿ ನಮ್ಮ ಲಚ್ಚಿ ಬಿಡಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಬಿಟ್ಟು 10-15 ನಿಮಿಷ 20 ನಿಮಿಷನೇ ಅಂದ್ಕೊಳ್ಳಿ, ಅದಕ್ಕೆಲ್ಲ ಮೈಯೆಲ್ಲ ಉಜ್ಕೊಂಡು ಕೆರ್ಕೊಂಡು ಕೂತ್ಕೋಬೇಕು. ನೋಡಿ ನಮ್ಮ ಅದ್ರದ್ದು ಗೊಂಬೆ ಸಿಟ್ಟಲ್ಲೆಲ್ಲ ಕಚ್ಚಿ ಬಿಸಾಕೈತೆ. ಎಷ್ಟು ಚೆನ್ನಾಗಿತ್ತು ಗೊಂಬೆ, ಅದು ಎಲ್ಲ ಕಚ್ಚಿ ಬಿಸಾಕಿದೆ. ಕೆಲವರು ಅನ್ಕೊತಾರೆ, ಏನಪ್ಪ ಇವಳಿಗೆ ಏನು ಬೆಳಗ್ಗೆ ಹೋಗ್ತಾಳೆ ಸಾಯಂಕಾಲ ಬರ್ತಾಳೆ ಆರಾಮಾಗಿರ್ತಾಳೆ ಅಂತ ಅಂದಿದ್ದಾರೆ ಕೂಡ. ನಮಗೆ ಗೊತ್ತಿರುತ್ತೆ ನೋಡಿ. ಈ ಥರ ಕೆಲಸದಿಂದ ಬಂದ ತಕ್ಷಣ ಅದೇ 15 ನಿಮಿಷ 20 ನಿಮಿಷ ಕೂತ್ಕೋತೀನಿ. ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಮ ಲಚ್ಚಿಗೆ ಸ್ವಲ್ಪ ಅದಕ್ಕೂ ರಿಲ್ಯಾಕ್ಸ್ ಆಗಬೇಕಲ್ಲ. ಸೊ ಹಂಗೆ ಅದಕ್ಕೂ ಸ್ವಲ್ಪ ಟೈಮ್ ಅದಕ್ಕೂ ಪಾಸ್ ಆಗಬೇಕಲ್ಲ. ಅದಕ್ಕೂ ಒಂದು ನಮ್ಮಾಗೆ ಅದು ಒಂದು ಸ್ವಲ್ಪ ಆಟ ಆಡ್ಕೊಂಡು ಇರ್ದೆ ಅವ್ರ ಜೊತೇಲಿ. ಮತ್ತು ಬಿಸ್ಕೆಟ್ ತಂದಿಟ್ಟಿದ್ದೆ ಒಂದು, ಅದನ್ನು ನಮ್ಮ ಲಚ್ಚಿಗೊಂದು ಹಾಕ್ಬಿಟ್ಟು ನಾನು ಹಂಗೆ ತಿಂತಾಯಿದ್ದೆ. ಹಂಗೆ ಬಂದ ತಕ್ಷಣ ತಿನ್ನೋಕೆ ಏನಾದ್ರು ಇರಬೇಕು. ಸೊ ನಾನು ಹಂಗೆ ಬಿಸ್ಕೆಟ್ ಇತ್ತು, ಅದನ್ನೇ ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಫುಲ್ಲು ಸೋಫಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಮಾಮೂಲಿ ಡ್ರೆಸ್ಸನ್ನು ಚೇಂಜ್ ಮಾಡಿರಲಿಲ್ಲ ಅಷ್ಟೇ. ಸೊ ಯಾವಾಗಲೂ ನೈಟಿಯಲ್ಲೇ ವ್ಲಾಗ್ ಮಾಡ್ತಾಯಿರ್ತೀನಿ. ಏನಪ್ಪ ಬಿಡು ಅಂದ್ಬಿಟ್ಟು ಇದು ಡ್ರೆಸ್ಸಲ್ಲೇ ಇದ್ದೆ ನಾನು ಸ್ವಲ್ಪ ಹೊತ್ತು. ಹಂಗಾಗಿ ನೋಡಿ ನಾನು ಎಷ್ಟೇ ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ. ಮಾಡಿದ್ರೂ ಮಾಡ್ತಾನೇ ಇರಬೇಕು, ಮುಗಿಯೋಲ್ಲ.
ನೋಡಿ ಎಲ್ಲ ಗುಡಿಸ್ಬಿಟ್ಟು ದೀಪ ಒಂದು ಹಚ್ಚಲಿಲ್ಲ, ಯಾಕೆಂದರೆ ತಲೆ ಸ್ನಾನ ಮಾಡಿರಲಿಲ್ಲ, ಹಂಗಾಗಿ ನಾನು ದೀಪ ಹಚ್ಚೋಕ್ಕಾಗಿಲ್ಲ. ಮತ್ತು ಫ್ರೆಂಡ್ಸ್, ನನ್ನ ದಿನಚರಿ ಹೀಗಿರುತ್ತೆ ಡೈಲಿ. ಹಾಗಾಗಿ ನಮ್ಮ ಲಚ್ಚಿ ನೋಡಿ ಅದಕ್ಕೂ ಒಂದು ಬಿಸ್ಕೆಟ್ ಹಾಕ್ತಾಯಿದ್ದೀನಿ. ಅದಕ್ಕೂ ಎಷ್ಟು ಅದೇ ಬಿಸ್ಕೆಟೆಲ್ಲ ಜಾಸ್ತಿ ತಿನ್ನಲ್ಲ, ಒಂದೆರಡು ತಿನ್ನುತ್ತೆ ಅಷ್ಟೇ. ನೋಡಿ ಓಲೆ ತುಂಬ ಇಷ್ಟ ಆಯ್ತು, ಈ ಓಲೆ ಅಂತ ಎಲ್ಲರಿಗೂ ಕಲರ್ಫುಲ್ ಆಗಿತ್ತು. ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್, ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಎಲ್ಲರೂ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ನಂಬಿದ್ದೀನಿ. ಸೊ ಸಪೋರ್ಟ್ ಮಾಡಿ ಎಲ್ಲರೂ. ಇವಾಗ ನೋಡಿ ಡ್ಯೂಟಿ ಆಯಿತು, ಮುಗೀತು, ಬಂದ್ವಿ. ಸೊ ಎಲ್ಲರೂ ನನ್ನ ವಾಲೆಟ್ ಕಂಪ್ನಿಯಲ್ಲಿ ತುಂಬ ಇಷ್ಟಪಟ್ಟರು. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದಾದಮೇಲೆ ನೋಡ್ಬೋದು ನೀವು. ಇವಾಗ ಬಂದೆ ಡ್ಯೂಟಿಯಿಂದ ಬಂದಿಲ್ಲ, ಏನು ಕೆಲಸ ಮಾಡಿಲ್ಲ, ಕಸವನ್ನು ಗುಡಿಸಿದ್ದೀನಿ ಅಷ್ಟೇ. ಇವಾಗ ನಾನು ಟೀ ಇಡ್ತೀನಿ. ನಮ್ಮ ಲಚ್ಚಿ ಪಾಪ ಬೆಳಗ್ಗೆಯಿಂದ ಫುಲ್ ಅವಳಿಗೆ ಒಬ್ಬಳೇ ಇದ್ದಾಳೆ. ಅವಳಿಗೂ ತುಂಬ ಬೇಜಾರಾಗ್ತಾ ಇದೆ. ಕೆಳಗಡೆ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡೋಗಿಲ್ಲ. ಕೆಳಗಡೆ ಕರ್ಕೊಂಡೋದ್ರೆ ಫ್ರೆಂಡ್ಸ್ ತುಂಬಾ ಎಳೆದಾಡುತ್ತೆ, ನನ್ನ ಕೈಯೆಲ್ಲ ನೋವಾಗುತ್ತೆ, ಎಳೆದಾಡುತ್ತೆ. ಕೆಳಗಡೆ ಅಂತೂ ಕರ್ಕೊಂಡೋಗಲ್ಲ, ನನ್ನ ಮಗನೇ ಬರಬೇಕು. ಏನೋ ಮಳೆ ಬರೋ ಥರ ಇದೆ ಸೌಂಡು. ಟೀ ಮಾಡೋಪ್ಪ, ಅನಿಸ್ತಾ ಇಲ್ವೇ? ಇವಾಗ ಟೀ ಮಾಡ್ತೀನಿ. ಟೀ ಇಡೋಣ ಅಂದ್ಕೊಂಡಿದ್ದೀನಿ ಇವಾಗ. ಇವಾಗ ಟೀ ಇಡ್ತೀನಿ ಫ್ರೆಂಡ್ಸ್. ಟೀ ಕುಡಿಯಬೇಕು. ಟೀ ಕುಡಿದು ಸುಮಾರು ಕೆಳಗಡೆ ಗ್ಯಾಸ್ ಆಫ್ ಮಾಡ್ತೀನಿ, ಯಾಕಂದರೆ ಮನೆಯಲ್ಲಿ ನಾಯಿ ಇರೋದ್ರಿಂದ, ನಮ್ಮ ಲಚ್ಚಿ ಇರೋದ್ರಿಂದ ಸ್ವಲ್ಪ ಭಯ. ಹಾಗಾಗಿ ನಾನು ಕೆಳಗಡೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಮತ್ತು ಯಾಕೆ ಬೇಕು ಫ್ರೆಂಡ್ಸ್ ಸುಮ್ಮನೆ, ಮತ್ತು ಈ ಪೈಪ್ ಬೇರೆ ಅದ್ರ ಕೈಗೆ ಸಿಗೋ ಥರನೇ ಇದೆ, ಅದಕ್ಕೆ ಭಯ. ಟೀ ಕುಡಿದು ಸುಮಾರು 2 ದಿನನೇ ಆಯಿತು. ಟೀ ಕುಡ್ದಿಲ್ಲ, ಸ್ವಲ್ಪ ತಲೆನೋವು, ಹಾಗಾಗಿ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಕುಡಿತೀನಿ. ಇನ್ನು ಮುಖ ತೊಳೆದಿನ ಹೋಗಿ ತೊಳಿತೀನಿ. ಇವಾಗ ಟೀ ಇಟ್ಬಿಟ್ಟು ಎಲ್ಲರದು ಟೀ ಆಗಿದೆ ಅನ್ಕೊಂತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾವು ಸೂಪರ್ ಆಗಿದ್ದೀವಿ. 1/4 ಲೀಟ್ರು ನೋಡಿ, 1/4 ಲೀಟ್ರ್ ಫುಲ್ ಒಬ್ಳಿಗೆನೆ. ಇವತ್ತು ಫುಲ್ ಹಬ್ಬ, ಇವತ್ತು ಟೀ ಹಬ್ಬ. ಇವತ್ತು ಟೀ ಹಬ್ಬ ಅಂತಾನೆ ಹೇಳ್ಬೋದು. ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಟೀ ಕುಡಿಬೇಕು. ಸ್ವಲ್ಪ ನಮ್ಮ ಅಜ್ಜಿಗೂ ಸ್ವಲ್ಪ ಹಾಲು ಬೇಕು ಇವತ್ತು. ಹಾಲು ಕೊಡೋಣ. ಬೆಳಗಿಂದ ಊಟ ಮಾಡಿಲ್ಲ ಪಾಪ, ಊಟ ಮಾಡಲಿ, ಅದನ್ನು ಊಟ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ನಮಗೆ ಇನ್ನೂ ಕೂಡ ಬಂದಿಲ್ಲ, ಮಕ್ಕಳು ಕೂಡ ಬಿಟ್ಟು ಹೋಗಿಲ್ಲ. ತುಂಬಾನೇ ಬೇಜಾರಾಗುತ್ತೆ ಒಬ್ಳೇ ಇರೋದು. ಯಾವತ್ತು ಈ ಬೆಂಗಳೂರಲ್ಲಿ ಒಬ್ಳೇ ಇದ್ದಿದ್ದೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಯಾವಾಗೂ ಒಂದಿನ ಇದ್ದೆ ಅನ್ಸುತ್ತೆ. ಆದ್ರೂ ಹೆಂಗಾದ್ರೂ ಸ್ವಲ್ಪ ಭಯ ಆಗುತ್ತೆ. ಭಯ ಅಂದ್ರೆ ಯಾರೋ ಕಳ್ಳರು ಬರ್ತಾರೆ ಅಂತಲ್ಲ, ನನಗೆ ಸ್ವಲ್ಪ ದೇವ್ಗಳು ಭಯ ಫ್ರೆಂಡ್ಸ್. ಸ್ವಲ್ಪ ದೇವ್ಗಳು ಭಯ ನನಗೆ. ಈ ಪಿಕ್ಚರು ಮೊಬೈಲಲ್ಲೆಲ್ಲ ನೋಡ್ತಾ ಇರ್ತೀನಲ್ವಾ, ಸೊ ಅದಕ್ಕೆ ನನಗೆ ಸ್ವಲ್ಪ ಭಯ ಅನಿಸುತ್ತೆ. ನೋಡಬೇಕು ಯಾವಾಗ ಬರ್ತಾರೋ ಏನೋ. ನಾನೆಂತ ಫೋನ್ ಮಾಡೋಕೆ ಹೋಗಿಲ್ಲ, ನೋಡೋಣ ಯಾವಾಗ ಬರ್ತಾರೆ ಏನು ಅಂತ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೀ ಕುಡಿಯೋಣ. ನಿನ್ನೆ ಲೈವಲ್ಲಿ ಇದ್ದೆ ಪಾಪ. ಅವರು ಅಚ್ಚವ್ರನ್ನವರು ಲೈವ್ ಚಾಟ್ ಮಾಡ್ತಾ ಇದ್ರು. ನೆಟ್ ಖಾಲಿ ಆಗಿದೆ, ನನಗೆ ಗೊತ್ತೇ ಆಗಿಲ್ಲ. ಹೊರಗಡೆ ನಾಯಿಗಳು ಬೊಗಳ್ತಾ ಇದೆ. ನಮ್ಮ ಲಚ್ಚಿ ಬೇರೆ ಅಲ್ಲಿ ಬಗ್ಗಿ ನೋಡ್ತಾವಳೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಡೋರ್ ಹತ್ರ ವೈಟ್ಗೆ ಅಲ್ಲಿ ಇದು ಒಂಥರ ಗೋಡೆ ಥರ ಕಟ್ಟಿದ್ದಾರೆ. ಅದ್ರ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿದ್ದಾರೆ. ಆ ಗ್ಯಾಪಲ್ಲಿ ತಲೆ ದೂರಿಸಿ ನೋಡುತ್ತೆ ಫ್ರೆಂಡ್ಸ್. ಹೆಂಗಿರ್ಬೇಕು ನೋಡಿ. ಬಿದ್ದೋಗ್ತೀನಿ ಕೆಳಗಡೆ ಅನ್ನೋ ಭಯ ಕೂಡ ಇಲ್ಲ ಅದಕ್ಕೆ. ಸೊ ಹಾಗಾಗಿ ನೋಡಿ, ನಮ್ಮ ಲಚ್ಚಿಗೆ ಹಾಲು ಬಿಡ್ತಾ ಇದ್ದೀನಿ.
ಮಾಡ್ಕೊಳೋಣ ಇವತ್ತು. ಸ್ವಲ್ಪ ನೋಡೋಣ ಕುಡಿಯುತ್ತಾ ಇಲ್ಲೋ ಗೊತ್ತಿಲ್ಲ. ಹಾಲು ಹಾಕಲ್ಲ ಜಾಸ್ತಿ, ನಾಯಿಗಳಿಗೆ ಹಾಲು ಹಾಕ್ಬಾರ್ದಂತೆ. ಸೊ ಹಂಗಾಗಿ ನಾನು ಹಾಲು ಹಾಕಲ್ಲ. ಹಾಲು ಹಾಕಿದರೆ ಕಫ ಕಟ್ಟುತ್ತಂತೆ ನಾಯಿಗಳು. ಮಕ್ಕಳಿಗೆ ಯಾವ ಥರ ಆಗುತ್ತೆ ಸೇಮ್ ಹಂಗೆ ನಾಯಿಗಳಿಗೂ ಆಗುತ್ತಂತೆ. ಹಂಗಾಗಿ ನಾನು ಹಾಕಲ್ಲ ಜಾಸ್ತಿ, ಅಪರೂಪ. ಇವಾಗ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ನಿದ್ದೆ ಅಲ್ಲ ಫ್ರೆಂಡ್ಸ್, ಬಟ್ಟೆ ಹೊಲಿಬೇಕು. ಏನು ಮಾಡಲಿ, ಬಟ್ಟೆ ಹೊಲಿತೀನಿ, ಬಟ್ಟೆ ಹೊಲಿಬೇಕು. ಹೆಂಗೋ ಸ್ವಲ್ಪ ಕಾಸಾದರೂ ಆಗುತ್ತೆ. ಸೊಳ್ಳೆಗಳು ಬೇರೆ, ಸೊಳ್ಳೆ ಕಾಟ. ಬಾಗಿಲು ಸ್ವಲ್ಪ ಡೋರ್ ಓಪನ್ ಮಾಡೋಂಗಿಲ್ಲ ನೋಡಿ, ಡೋರ್ ಓಪನ್ ಇದೆ. ಸೊಳ್ಳೆ ಬರ್ತಾ ಇದ್ದಾವೆ, ಹೋಗೋರು ಹೋಗ್ತಾ ಇದ್ದಾವೆ. ಭಯನೇ ಇಲ್ಲ ಭಯ ಎಲ್ಲ. ಎಷ್ಟು ಬೇಕಾದ್ರೆ ಬ್ಲಡ್ ಕುಡಿತಾ ಇರ್ತವೆ, ಹೋಗ್ತಾ ಇರ್ತವೆ. ಪಾಪ ನಮ್ಮ ಲಚ್ಚೆ ಅದೆಷ್ಟು ಬ್ಲಡ್ ಕೊಟ್ಟಿದ್ದೀವಿ ಸೊಳ್ಳೆಗಳಿಗೆ ನನಗಂತೂ ಗೊತ್ತಿಲ್ಲ. ನನಗೆ ಟೀ ಜೊತೆ ಮಿಕ್ಚರ್ ಇದ್ದರೆ ಅಂತೂ ತುಂಬ ಇಷ್ಟ ಆಗುತ್ತೆ. ನಾನು ನೆನ್ನೆನೆ ತಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ. ಜಾಸ್ತಿ ತೊಗೊಂಬರಲ್ಲ, ಸ್ವಲ್ಪ ತೊಗೊಂಬರ್ತೀನಿ ಅಷ್ಟೇ. ತೊಗೊಂಬಂದು ಇಟ್ಕೊಂಡಿದ್ದೆ. ಮತ್ತು ಅಷ್ಟೇ. ಆಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ದೀಪ ಕೂಡ ಹಚ್ಚಿಲ್ಲ. ದೀಪ ಹಚ್ಚಲ್ಲ ಇವಾಗ. ನಾನು ತಲೆ ಸ್ನಾನ ಮಾಡಿಲ್ಲ, ಹಾಗಾಗಿ ದೀಪ ಹಚ್ಚಲ್ಲ. ಆಮೇಲೆ ನಾಳೆ ಬೆಳಗ್ಗೆ ಹಚ್ತೀನಿ. ನಾವೆಲ್ಲ ಸ್ವಲ್ಪ ತೊಳಿಬೇಕಾಗಿತ್ತು. ನಾಳೆ ಬೇಗ ಹೋಗಬೇಕು ಡ್ಯೂಟಿಗೆ ಫ್ರೆಂಡ್ಸ್. ನಾಳೆ ಬೇಗ ಹೋಗಬೇಕು. 8 ಗಂಟೆಯಿಂದ 4:15 ಅಂತೆ ಹೋಗಬೇಕು. ಹೋಗ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ತೊಳೆಯೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲ ಸೋಮವಾರ ತೊಳಿತೀವಿ. ಸೋಮವಾರ ಹೆಂಗೂ ಲೀವ್ ಇರುತ್ತೆ. ಸೋಮವಾರ ಮಂಗಳವಾರ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಮಂಗಳವಾರ ಆದರೆ ತೊಳಿಯೋಕ್ಕಾಗಲ್ಲ, ಸೋಮವಾರ ಆದರೆ ತೊಳಿಬೇಕು. ಕಾಟನ ದೇವಸ್ಥಾನಕ್ಕೆ ಹೋಗಬೇಕಾಯ್ತು, ಅದಕ್ಕೂ ಕೂಡ ಹೋಗಲಿಲ್ಲ. ನೋಡೋಣ ಏನೇನಾಗುತ್ತೆ. ಸರಿ ಫ್ರೆಂಡ್ಸ್, ಬಾಯ್. ಸೊ ಫ್ರೆಶ್ ಅಪ್ ಆಯಿತು, ಮುಖ ತೊಳ್ಕೊಂಬಂದಿದ್ದೀನಿ ಅಷ್ಟೇ. ಮುಖ ತೊಳ್ಕೊಂಬಂದಿದ್ದೀನಿ. ಮುಖ ತೊಳ್ಕೊಂಬಂದಾಗ ಮುಖ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಏನಾದರೂ ರೆಡಿಯಾಗಿ ಮೇಕಪ್ ಮಾಡ್ಕೊಂಡ್ರೆ ಮುಖ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಸುಮ್ಮನೆ ನಾರ್ಮಲಿ ಮುಖ ತೊಳ್ಕೊಂಬಂದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬೆಳ್ಳಗೆ ಕಾಣ್ತಾ ಇದೆ ಅಷ್ಟೇ. ಒಂದು ರೀಲ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ರೀಲ್ಸ್ ಮಾಡಿಬಿಟ್ಟು ಆಮೇಲೆ ಮಾತಾಡ್ತೀನಿ. ಕುಂಕುಮ ಹಾಕೋಬೇಕು ಹೆಣ್ಮಕ್ಳು ಯಾವತ್ತೂ. ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ, ಇಲ್ಲ ಏನಾದರೂ ಅಂದ್ಕೊಳ್ಳಿ. ಹೆಣ್ಮಕ್ಳು ಮುಖ ತೊಳೆದಿದ ತಕ್ಷಣ ಕ್ರೀಮ್ ಹಾಕ್ತೀವೋ ಬಿಡ್ತೀವೋ ಇಲ್ಲ ಗೊತ್ತಿಲ್ಲ, ಕುಂಕುಮ ಹಾಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಂಕುಮನೇ ಗಂಡನಿಗೆ ಆಯುಷ್ ಹೆಚ್ಚು ಅಂತಾರೆ. ಹೆಣ್ಮಕ್ಳು ಹಣೆಯಲ್ಲಿ ಕುಂಕುಮ ಇರಬೇಕು. ಮತ್ತು ಪ್ರತಿ ಸರಿ ಕುಂಕುಮ ಹಾಕೊಂಡಾಗಲೂ ತಾಳಿಗೆ ಕೂಡ ಹಾಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಇವರೇನು ಓಲ್ಡ್ ಥರ ಹೇಳ್ತವ್ರೆ ಹಂಗೆ ಹಿಂಗೆ ಈ ಕಾಲದ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ನಾವು ಚಿಕ್ಕ ಚಿಕ್ಕ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಮಗೆ ದೊಡ್ಡದಾಗಿ ಒಳ್ಳೆಯದಾಗುತ್ತೆ. ಸತ್ಯ ನೋಡಿ, ಯಾರು ಅಕ್ಷಿ ಅಂದರು ಪಕ್ಕದ ಇದರಿಂದ. ಮತ್ತು ಅರ್ಶಿನ ಇಲ್ಲಿಗೆ ಹಾಕೊತೀನಿ ನಾನು. ನೀವು ಡೈಲಿ ನೋಡ್ಬೋದು, ನಾನು ಡೈಲಿ ಹಾಕೊತೀನಿ. ಸೊ ತಿಂಗಳಿಗೆ ಒಂದು 3-4 ದಿನ ಅಷ್ಟೇ ಹಾಕಲ್ಲ. ಸೊ ಮಿಕ್ಕಿದೆಲ್ಲ ಟೈಮಲ್ಲಿ ಈ ಥರ ಹಾಕೊತೀನಿ ನಾನು. ಕೆಲವರು ಹೇಳ್ತಾರೆ ಏನು ಹಳೆ ಮುತ್ತಿ ಹೆಂಗೆ ಹಾಕೊತಾರೆ ಹೆಂಗೆ ಅಂತ. ಯಾರೇನಾದರೂ ತಲೆನೇ ಕೇಳಿಸ್ಕೊಳ್ಳಲ್ಲ, ಅಭ್ಯಾಸ ಆಗಿದೆ. ಕುಂಕುಮ ಇಟ್ಟರೆ ಹೆಣ್ಮಕ್ಳ ಲಕ್ಷಣ ಮತ್ತು ಒಳ್ಳೆಯದು, ಶ್ರೇಯಸ್ಸು ಕೂಡ. ಇದೊಂದು ಟಿಪ್ಸ್ ಹೇಳಬೇಕಂತ ಅಂದ್ಕೊಂಡಿದ್ದೆ, ಹೇಳಿದೆ. ಇಷ್ಟ ಆದರೆ ಎಲ್ಲ. ಮತ್ತು ತಾಳಿ ಕೂಡ ಅಷ್ಟೇ, ಇನ್ನೊಬ್ಬರಿಗೆ ತೋರ್ಸೋಕೆ ಹೋಗ್ಬಾರ್ದು. ಅವ್ರು ತೋರಿಸಿ ಅಂದರೆ ಮಾತ್ರ ತೋರಿಸ್ಬೇಕು. ಅವ್ರ ತಾಳಿ ಮತ್ತು ನಮ್ಮ ತಾಳಿ ಆಪೋಸಿಟ್ ತೋರಿಸ್ಬಾರ್ದಂತೆ. ಅದನ್ನು ಕೂಡ ಒಂದು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಇದು ತುಂಬಾ ಒಳ್ಳೇದಿದು, ಅನುಭವದಲ್ಲಿ ಹೇಳ್ತಾ ಇರೋದು. ಹೆಣ್ಮಕ್ಳು ಯಾವಾಗಲೂ ಕುಂಕುಮ ಹಾಕೋಬೇಕು, ಹೂವು ಮುಡ್ಕೋಬೇಕು, ಬಳೆಗಳು ಕೂಡ ಹಾಕೋಬೇಕು ಅನ್ನೋದೊಂದು ಒಳ್ಳೆಯದು. ಸ್ಟೈಲೆಲ್ಲ ಮುಗೀತು. ಮದುವೆ ಮುಂಚೆ ಅದು ಇದು ಹೆಂಗೆ ಇದ್ವಿ. ಮದುವೆ ಆದಮೇಲೆ ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಆದರೂ ಫಾಲೋ ಮಾಡಿದ್ರೆ ನಮಗೆ ತಾನೇ ಒಳ್ಳೆಯದು. ಕಳ್ಕೊಳ್ಳೋದ್ರಲ್ಲಿ ಏನಿದೆ, ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೈ ತುಂಬ ಬಳೆ ಹಾಕ್ಕೊಂಡು ಗಂಡನ ಊಟ ಬಿಡಿಸ್ಬೇಕಂತೆ, ಒಳ್ಳೆಯದಂತೆ. ಅಂತೆ ಏನಿಲ್ಲ, ಒಳ್ಳೆಯದೇ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಲಕ್ಷ್ಮಿ ತಾಯಿಯ ಮಹಾಲಕ್ಷ್ಮಿಗೂ ತುಂಬ ಇಷ್ಟ ಆಗುತ್ತಂತೆ ಈ ಥರ ಇರೋದ್ರಿಂದ. ಸೊ ಇದೊಂದು ನಾನು ಫಾಲೋ ಮಾಡ್ತೀನಿ. ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲರೂ ಫಾಲೋ ಮಾಡ್ತಾರೆ.
ನಮ್ಮ ಅಕ್ಕ ಅಂತೂ 100% ಫಾಲೋ ಮಾಡ್ತಾಳೆ. ಸೊ ನಾನು ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಮದುವೆ ಆಗಿ 14 ವರ್ಷ ಇದ್ದರೂ ಹಿಂಗೆ ಇರೋದು ನಾನು. ಒಂದು 2-3 ತಿಂಗಳಷ್ಟೇ ಗ್ಯಾಪ್ ಕೊಡ್ತೀನಿ. ನಮ್ಮ ಬಚ್ಚಿ ಬೊಗಳ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಟೀ ಮತ್ತು ಮಿಕ್ಚರು ರೆಡಿ. ಇದು ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಟೀ ಮತ್ತು ಮಿಕ್ಚರು ಮೈ ಫೇವ್ರೇಟ್.